नमस्कार, मैं अंजना और आप देख रहे हैं वास्तव न्यूज। आइए एक नजर डालते हैं आज की बड़ी खबर पर। विजयपुर जिला कोलार तालुका कौलगी गांव में जमीन जायदाद के लिए झगड़ा फसाद कई लोग सुलझाने के लिए कोशिश की, सुलझा नहीं पाया। अब एक दूसरे पर पुलिस थाने में फिर से होने लग गया बंटवारा, होने के बावजूद भी नहीं सुलझा पाया। मगर अब यहां पर खेती में जाने आने रास्ते के लिए हो रहा है खून खराबा, मारपीट एक दूसरे पर होता है। अब कुछ लोग किसी रास्ते के लिए फिर से हो गया मारपीट, खून खराबा। अब घायल व्यक्ति का आरोप यही है कि कोई पुलिस वालों से यहाँ पर इंसाफ नहीं मिल रहा है। अब घायल व्यक्ति अस्पताल में इलाज चल रहा है। शैला कलकेरी, उस पर भी पत्थर और लाठी से मारपीट हो गया और गंभीर से घायल हो गई। सुभाष अंकत गिरी, उसे पर भी मारपीट हो गया और वो भी व्यक्ति घायल हो गया। चनाप्पा देसाई, उस पर भी मारपीट हो गया, दांत गिर गए, आपस में ही होने लग गया है। पुलिस वाले इंसाफ दे दिया, इंसाफ मांगा पुलिस वालों से। अब सवाल गांव में यही उठ रहा है, कब किसका हत्या हो जाएगा इस जमीन रास्ते के लिए पता नहीं। गांव के लोग घबराए हुए हैं, गांव में आतंक छा गया है। ಯಾವರಿಂದ ಬಂದಿರಿ? ಏನಾಗಿತ್ತು? ಅದು ನಮ್ಮ ಅಪ್ಪ ಅಮ್ಮ ಜಗಳ ಹೊಲ ಸಂಬಂಧ ಜಗಳ ನಡೆದೈತ್ರಿ. ನಮ್ಮ ಅಪ್ಪಗ ಮತ್ತು ನಮ್ಮ ಅಣ್ಣಾಗ ಕೆಡಿಬೇಕು, ಅವ್ರು ಬಾಯಿ ಹಿಂಗೆ ಬಾಯಾಗೆಲ್ಲ ರಗತ್ ಬರಂಗದು ಹೊಡ್ಯಾತಿದ್ರಿ. ನಾ ಬಿಡ್ಸಕ್ಕೆ ಹೋದ್ರೆ ನನಗೆಲ್ಲ ಅಲ್ಕಟ್ ಬೈದಾರಿ. ಮತ್ತು ಅದು ಮಗ್ಲೊಂದು ದೊಡ್ಡ ಕಲ್ಲು ಇತ್ತು ರೀ, ಆ ಕಲ್ಲು ತೊಗೊಂಡು ನನಗೂ ಹೋಗೋದಾರಿ. ಹೊಟ್ಟೆ ಎಲ್ಲ ಬ್ಯಾನ್ ಆಗೈತೆ ರೀ, ಹಿಂದೆ ಡುಬ್ಬ ಅದು ಎಲ್ಲ ಬ್ಯಾನ್ ಆಗೈತೆ ರೀ. ಇನ್ನೂ ಬ್ಯಾನ್ ಐತ್ರಿ, ಎಡ್ದಡ ಹತ್ತಿರ ಅದೆಲ್ಲ ಬ್ಯಾನ್ ಆಗತೈತೆ ರೀ. ಈಗ ಇಲ್ಲೆಲ್ಲ ಊರಿಗೆ ಹೋದ್ರೆ ಜೀವ ಬೆದರಿಕೆ ಆಗಕತ್ತಾರೆ ನಮಗೆ. ಈಗ ನಾವು ಇರೋದು ಸಾಯೋಂಗೆ ಆಗ್ಬಿಟ್ಟೈತೆ ರೀ ಈಗ ನಮಗೆ. ಈಗ ಅದಕ್ಕೆ ಜಗಳ ಆಯ್ತು. ಹೊಲ ಸಂಬಂಧ ಆಗೈತೆ ರೀ, ಅದು ನಮ್ದು 1 ಎಕರೆ ಈಗ ನೀವು ಬಿಡ್ಸಕ್ಕೆ ಹೋದಾಗ ನಿಮ್ಮ ಕಲ್ಲೆಲ್ಲ ಪಡ್ದಾರೆ. ಹೊಲ್ದಾಗ ಅದು ಯಾರೂ ಇದ್ದಿದ್ದಿಲ್ಲ ರೀ, ನೋಡ್ಕೊಂಡ ಬಂದಾರ್ರಿ ಅವ್ರು ಹೊಡ್ಯಾಕ. ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಮಾಡಿ ಬಂದಾರ್ರಿ. ಈಗ ಎಷ್ಟು ಸಲ ಜಗಳ ಆಗಿದ್ದು? ಹಂಗೆ ನಡ್ಕೋತಾನೆ ಬಂದೈತೆ ರೀ. ಅವ್ರ ಮುತ್ತೆ ಅವ್ರ ಅಪ್ಪಾರು ಅದೆಲ್ಲ ಇದ್ರಾಗ ಹೋಗ್ಯಾರ್ರಿ. ಈಗ ಅದು ಅವರು ಇದ್ರಾಗ ಹೊಂಟಾರ್ರಿ. ಮತ್ತು ನೋಡ್ರಿ, ಈಗ ಅಲ್ಲಿ ಸಾಲಿ ಪಿ ಕಟ್ಟೋದು ಎಲ್ಲ ತಂದು ಇದಕ್ಕೆ ಶುರು ಐತ್ರಿ. ಈಗ ಸೋಮವಾರದ ಲಾಸ್ಟ್ ಡೇಟ್ ಹೇಳ್ಯಾರ್ರಿ ಅವ್ರು ಸಾಲಿದು. ನಿಮ್ಮದು? ಹಾಂ ರೀ. ಈಗ ಅದಕ್ಕೆ ನೀವು ಅಡ್ಮಿಟ್ ಆಗೋದ್ರಿಂದ ನಿಮ್ಮ ಎಜುಕೇಷನ್ ಪ್ರಾಬ್ಲಮ್ ಅದ ಐತೆ ರೀ. ಸೋಮವಾರ ಲಾಸ್ಟ್ ಡೇಟ್ ಐತೆ ಅಂತ ಹೇಳ್ಯಾರಿ ಅವರು. ಇಲ್ಲಾಂದ್ರೆ ನಂದು ಸೋಮವಾರ ಕಟ್ಲಿಕ್ಕೆ ನನ್ನ ಸೀಟ್ ಬೇರೆದವ್ರು ಕೊಡ್ತಾರೆ. 1 ವರ್ಷ ನಂದು ಈಗ ಟೈಮ್ ಎಜುಕೇಷನ್ ಹೋಗ್ತೈತೆ ರೀ. ಸರಿ, ಏನವ್ಯ ಸರ್? ನಮಗೆ ಒಟ್ಟು ನ್ಯಾಯ ಬೇಕು ರೀ. ಹೊಲ ಎಲ್ಲ ಶುದ್ಧ ಆಗ್ಬೇಕು ರೀ. ನೋಡ್ರಿ, ಇದಕ್ಕೆಲ್ಲ ಖರ್ಚು ಕೊಡ್ಬೇಕು ರೀ ಅವ್ರ ದವಾಖಾನೆ. ಸರಿ, ಅದು ಈಗ ಏನವ್ಯ ಸರ್? ನಿಮ್ಮ ಹೆಸರೇನು? ಶೈಲಾ ಕಲ್ಕೇರಿ. ಏನಾಗಿದೆ ನೋಡ್ರಿ ಸರ, ನಾವು ಹೊಲಕ್ಕೆ ಹೋಗಿದ್ದೇವೆ. ಹೊಲಕ್ಕೆ ಹೋಗಿ ಅವರು ಕರ್ಸಾಕತ್ತಿದ್ರು. ನಾವು ಒಂದು ಮದುವೆಗೆ ಹೋಗಿದ್ದೇವೆ. ಮದುವೆಲಿಂದ ಬಂದೇವ್ರಿ, ನಮ್ಮ ಕಾಕನ ಬಂದೇವ್ರಿ. ಬಂದುಬಿಟ್ಟು ನೋಡಪ್ಪ ಗಾಸ್ ಹಾಕ್ಬೇಡ, ಹಳದಿಂದ ಹಾಕಕತ್ತಿ ಅಲ್ಲಿವರೆಗೆ ಹಾಕ್ಬಿಡತ್ತ ಹೇಳಿದೆವ್ರಿ. ಹೇಳೋಣೈತಿ ಏನು ಫುಲ್ ಅದನ್ನೇ ಹೇಳ್ತಿ ಅಂತೇಳಿ ಸೀದಾ ಹೊಡ್ಯಾಕೆ ಬಂದ್ಬಿಟ್ರಿ. ಹೊಡ್ಯಾಕೆ ಬರೋಣ ಒಬ್ಬ ಅವ್ರಿಗೆ ಹೊಡ್ಯಾಕೆ ಹೋದಂದ್ರೆ ಒಬ್ಬ ಏನಕ್ಕೆ ಪೊಲೀಸನು ನನ್ನ ಹಿಡ್ಕೊಂಡು ನೆಲಕ್ಕೆ ಹಾಕಿ ಗುದ್ದುದು, ಕಾಲು ತೊಗೊಂಡು ಹೊಡಿದು, ಎದೆ ಜಜ್ಜುದು ಇದು ಮಾಡಾಕತ್ತದನ್ರಿ. ಮತ್ತು ಅಲ್ಲಿಂದ ಅಲ್ಲಿ ಬಿಟ್ಟೇವ್ರಿ. ಅಲ್ಲಿ ಬಿಡೋಣ ನಮ್ಮ ಅವ್ರು ಬಂದರು. ನಮ್ಮ ಅವ್ರು ಬರೋಣ ಅವಾಗ ಬಿಟ್ಟನ್ರಿ. ಅಲ್ಲಿವರೆಗೆ ಬಿಡೋಲಾಗಿದ್ದೇನೆ ರೀ. ಮತ್ತು ಅವ್ರ ಅಣ್ಣ ಬಂದನ್ರಿ. ಅಣ್ಣ ಬರೋಣ ಕಲ್ಲು ತೊಗೊಂಬಂದು ಅವ್ರ ಅಣ್ಣ ತೊಡಿ ಜಜ್ಜಿದನ್ರಿ. ಜಜ್ಜಿದಾನೇನೈತಿ ಏನು ಒಳಗೆ ಪೆಟ್ಟಾಗಂಗೆ ಹೊಡಿಯತ್ತೆ ಹೇಳ್ತಾನ್ರಿ ಅವ್ರ ಅಣ್ಣಗೆ. ಮತ್ತು ಅಲ್ಲಿ ನಮ್ಮ ಅವ್ರು ಬಂದು ಬಿಡ್ಸನೇನೈತಿ. ಅಲ್ಲಿ ಬಿಟ್ಟು ಮತ್ತು ಹೊಳ್ಳಿ ಇನ್ನೊಂದು ತೊಗೊಂಡೋಗಿ ಕಲ್ಲು ತೊಗೊಂಡು ಸೀದಾ ತೆಲಿಗೆ ಹೋಗೋದು. ಯಾರ್ಯಾರು ನೋಡ್ಬೋದು? ಅವ್ರ ಅಣ್ಣ ಅವ್ರ ತಮ್ಮ ಇಬ್ಬರು ಹೋಗೋದ್ರಿ. ಹೆಸರೇನು? ಮೊದಲು ಹೊಡೆದವ ಶಂಕರಪ್ಪ ಕಲ್ಲು ತೊಗೊಂಡು ಹೋಗ್ದವ ಪೊಲೀಸ್ ಅಣ್ಣ. ಆಮೇಲೆ ಅವ್ರ ಅಣ್ಣ ಹೊಡೆದನ್ರಿ. ಆಮೇಲೆ ಅವ್ರ ಮಕ್ಕಳು. ಪೊಲೀಸ್ ಹೆಸರು ಈಗ ಕಂಪ್ಲೇಂಟ್ ಆಗಿತ್ತೇನ್ರಿ? ಹಾಂ ಆಗೈತೆ ರೀ. ಈಗ ರೆಫರ್ ಆಗಿರ್ಬೇಕು. ನಿಮ್ಮ ಕಡೆ ಬಂದು ಬರ್ಕೊಂಡು ಹೋಗ್ಯಾರಿ? ಹಾಂ ಬರ್ಕೊಂಡು ಹೋಗ್ಯಾರ. ಅಂದ್ರೆ ಇದು ಜಗಳ ಕಾರಣ ಏನು? ಇದು ಬರೀ ಹೊಲ ಹಳೆ ಅನ್ನೋ ಸಲಂದ ಬರೀ ಅಳ್ಕೊಂಡು ಕಲ್ಲು ಹಾಕಂದಿದ್ದಕ್ಕೆ ಜಗಳ ನೋಡ್ರಿ. ನಿಮ್ಮ ಹೆಸರೇನು? ನಮ್ಮ ಹೆಸರು ಸುಭಾಷ್ ಅಂತ ಹೇಳ್ರಿ. ಇದು ಒಟ್ಟು ನ್ಯಾಯಕ್ಕೆ ಅಳಸಂದ್ರೆ ಅಳ್ಸಕ್ಕೆ ಇರಲ್ರಿ. ನಮ್ಮ ಮ್ಯಾಗ ಹೊಡಿದು ಬಡಿದು ಮಾಡಕ್ಕೆ ಇದನ್ನ ಮಾಡಾಕತ್ತಾರೆ ಬರೀ. ನೋಡ್ರಿ ಸರ,
ನಮ್ಗೆ ಒಟ್ಟು ಪೊಲೀಸರು ಒಟ್ಟು ರಕ್ಷಣೆನೇ ಇಲ್ಲ. ಪೊಲೀಸರು ಎಲ್ಲ ಅವನ ಕಡೆನೇ ಅದಾರ. ಅವ ಏನು ಹೇಳ್ತಾನೆ ಅವನ ಪ್ರಕಾರನ ಹೊಂಟ್ರ. ಒಟ್ಟು ಶಂಕರು ದೇಸಾಯಿ ಅಂತೇಳಿ ನಾವು ಸಲ ಕೇಸ್ ಮಾಡಕ್ಕೆ ಹೋದ್ರೂ ಒಟ್ಟು ಕೇಸ್ ಕೊಡೋಲಾಗ್ಯಾರ. ಒಟ್ಟು ಅವ ಹೇಳ್ದಂಗೆ ಕೆಳಗತ್ತಾರ. ಹೊಲಕ್ಕೆ ಬರೋದು ಅವನ ಕಡೆಯಿಂದ ಹೊಲಕ್ಕೆ ಬರೋದು, ಇದನ್ನ ಮಾಡೋದು, ಫೋಟೋ ತಗೊಳ್ಳೋದು ಹೋಗೋದು ಮಾಡಾಕತ್ತಾರೆ. ನಾವು ಸಲ ಕೇಸ್ ಕೊಡಕ್ಕೆ ಹೋದ್ರು ನಮ್ದು ಒಟ್ಟು ಏನು ಹೇಳೋವಲ್ರಿ. ಇದನ್ನು ಕ್ರಮ ತಗೋಬೇಕಂತ ಕೆಳಗತ್ತೇನೆ ರೀ ಸರ್. ಸರ್ ಅಂತಂದು ಜಗಳ ಸರ್ ನಮ್ಮ ಬದುವಿನ ಸಲ ಜಗಳ ಬಂದದ್ರಿ. ಎದಕ್ಕೆ ಜಗಳ ಹೇಳಿರಿ? ಅವರು ಬದುವಿನ ಹೆಚ್ಚರು ಹೊಲ ಬರೋ ಸಲಂದ ಅವ್ರು ಹೊಲ ತಗೋಬೇಡ ತಗೋಬೇಕು ತಮ್ಗೆ ಮೆಸ್ಕೊಡಿ ಸಿಗ್ತಾಯಿದ್ವಿ. ಬದು ಹಾಕ್ಲಾಗತ್ತೆ. ಯಾರ್ಯಾರು ಕೊಡ್ತಾರೆ? ಅವರು ಕಲ್ಲಿಂದ ಬಡೋದು ಸರ್. ನಮ್ಮ ಕಾಕನ ಮಕ್ಕಳು. ನಿಮಗೆ ಎಲ್ಲಿ ಪೆಟ್ಟಾಗೈತಿ? ನಮ್ಗೆ ಹಲ್ಲಿಗೆ ಹೊಡೆದು ಸರ್. ಅದು ಹಲ್ಲು ಹೊಡೆದು ರೀ. ಮೊಳಕಾಲಿಗೆ ಕಲ್ಲಿ ಬಿದ್ದರಿ. ತೆಲಿಗೆ ಕಲ್ಲಿಗೆ ಪೆಟ್ಟಿದ್ರಿ. ಮತ್ತು ಮೇಯ್ಕೆ ನೋವು ಮೇಯ್ ಬ್ಯಾನ್ ಇದ್ರಿ. ಮೇಯ್ ಬಿದ್ದಾರಿ. ಅವರು ಪೊಲೀಸ್ ಸ್ಟೇಷನ್ದವ್ರು ನಮಗೆಲ್ಲ ಸಹಾಯ ಮಾಡಿದ್ರು ಸರ್. ನಮ್ಗೆ ಸಹಾಯ ಯಾರೂ ಮಾಡಿಲ್ಲ. ಆದರೂ ಸಹ ಹೆಲ್ಪ್ ಮಾಡೋದಕ್ಕೆ ನಮ್ಗೆ ವಿಶ್ವಾಸ ಐತೆ ನಮ್ಗೆ. ಅವ್ರು ನಿಜವಾಗಿ ನ್ಯಾಯ ಕೊಡ್ಬೇಕಂತ ನಾವು ಬೇಡ್ಕೊಳ್ತೀವಿ ಸರ್. ತಮ್ಮ ಹೆಸರು ಅಂತ? ಚೆನ್ನಾಗಿ ಸುಬ್ರಹ ಕಲಿತೀವಿ ಸರ್. ಸಾಕಿನಾಗಿದ್ದೀವಿ ಸರ್. खबरों में अब तक के लिए बस इतना ही। फिर मिलते हैं एक ऐसी ही बड़ी खबर के साथ। तब तक के लिए नमस्कार और देखते रहिए वास्तव न्यूज़। अगर आपको वीडियो पसंद आई हो तो लाइक करें व शेयर करें। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या इंस्टा के माध्यम से देख रहे हैं तो हमारे पेज को फॉलो ज़रूर करें। धन्यवाद।